ಬಸ್ರಿ ಹೆಂಗ್ಸ್ ಬಂದಂಗೆ ಬತ್ತಿಯಲ್ಲೋ ನನ್ ಕೈಲಿ ಆಗಲ್ಲಪ್ಪ. ಓ ಮೈ ಗಾಡ್ ಸತ್ತೆ. ಗೋವಿಂದ ಒಂದ್ ಕಡೆ ಎತ್ಕೊಂಡು ಒಂದ್ ಕಡೆ ಇಳಿಸ್ಕೊಂಡು ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಜಾನ್ ಕನ್ನಡ ಕರ್ನಾಡು ಯೂಟ್ಯೂಬ್ ಚಾನಲ್. ತುಂಬಾ ದಿನ ಆಯ್ತು ವಿಡಿಯೋ ಮಾಡಿ, ಎಕ್ಸಾಮ್ ಇರೋ ಕಾರಣದಿಂದ ವಿಡಿಯೋಗಳು ಮಾಡಕ್ ಆಗ್ತಿಲ್ಲ. ಏನ್ ಗುರುವೆ, ನಮ್ಮೂರ್ ಗೇಟಲ್ಲಿ ಅಂತೂ ಒಬ್ಬನ ಮಕ್ಕಳಿಲ್ಲ, ನಾನೊಬ್ನೇ ಅನ್ಸುತ್ತಿಲ್ಲಿ. ಖಾಲಿ 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 ಖಾಲಿ. ಹಾಗೆ ನಮ್ಮ ಮಂಜು ಬ್ರೋ ಬಂದ್ರು ಅಂತ ಅಂದ್ಬಿಟ್ಟು ನಮ್ಮ ಮಂಜು ಬ್ರೋ ಗಾಡೀಲಿ ಕಾಲೇಜ್ ಹತ್ರ ಡ್ರಾಪ್ ಇಡಿಸ್ಕೊಂಡೆ ಗಾಯ್ಸ್. ಕಾಲೇಜ್ ಹತ್ರ ಬಂದಿದ ತಕ್ಷಣ ನಮ್ಮ ಮಚ್ಚ ಕಾಣಿಸ್ಕೊಂಡ ಕಣ್ಣಿಗೆ. ನಾವು ಟಾಪರ್ ಆಗ್ತೀವಿ. ಟಾಪರ್ ಅಲ್ವಲ್ಲ, ಅಲ್ಲ ಇದಕ್ಕೆ ಹೋಗೋದ್ ಬೇಡ ನಾವು. ನೋಡಿ ಇವನ್ ನೋಡ್ಲಿ, ಇವನು ಒಂದಲ್ಲ ಒಂದ್ ಜನ ನಾವು ಇದೇ ಕಾರ್ ಅಥವಾ ಇದೇ ರೋಡಲ್ಲಿ ನಮ್ಮನ್ ಲಕ್ಸುರಿ ಕಾರ್ ಓಡಾಡ್ಬೇಕು. ಏನು ಗೊತ್ತಾ, ಈ ಮಾರ್ಷಗಳೆಲ್ಲ ತಿಕ್ಕ ಹೊತ್ಕೋಬೇಕು. ನಾವೇ ಓಡಾಡಿಲ್ಲ ಈ ತಂಗೆ, ಇವ್ರು ಓಡಾಡ್ತಾರಲ್ಲ ಅಂತ. ಅದೇ ಬೇಡ, ತೆಗ್ಗಿ ಬಗ್ಗೆ ಏನಂತ್ಯ ಗುರುಗಳು ಅವ್ರು ಹೊಟ್ಟೆ ಹೊರ್ಕದ್ ಬೇಡ. ಇದ್ರ ಮೇಲೆಲ್ಲ ಬಸ್ರಿ ಹೆಂಗ್ಸ್ ಬಂದಂಗೆ ಬತ್ತಿಯಲ್ಲೋ ನನ್ ಕೈಲಿ ಆಗಲ್ಲಪ್ಪ. ಮೈಸೂರೇ ಇದು ನಮ್ಮ ಮಕ್ಕಳಿಗೆ ಬಾಗ್ ಅನ್ನಕ್ಕೂ ಬರಲ್ವ? ಸೆಕೆಂಡ್ ಎಲ್ಲೈತಲ್ಲ ಅದು, ಸೆಕೆಂಡ್ ಜಿಪ್ ಆಗೈತೆ ನೋಡು. ಇಡು. ಮುಚ್ಕೊಂಡಲ್ಲ, ನಿನ್ನ ಮುಂದಿನ ಭವಿಷ್ಯ ನನ್ನ ಕಣ್ಣ ಮುಂದೆ ಕಾಣಿಸ್ತಾ ಐತಿ. ಏನ್ ಹೇಳು, ಚೆನ್ನಾಗಿ ಹೇಳ್ತೀವಿ. ಅಲ್ಲಿ ತಪ್ಪಾಯ್ತು, ಅದು ತಪ್ಪ ಅಂತ ಹೇಳ್ದಾರೆ ಬೆಟ್ಟ ಹೊಡಿಬೇಕು. ನಾವ್ ಹೇಳಿದ್ದೆ ಕರೆಕ್ಟ್. ಯಾಕೆ ನಿಮ್ಗಿಲ್ವೇ? ಮತ್ತೆ ನಮಗ್ ಇಂಗ್ಲಿಷ್ ಅನ್ಸುತ್ತೆ. ನಮಗೆ ಎಕನಾಮಿಕ್ಸ್ ಅಲ್ಲ, ನಮಗ್ ಬಯಾಲಜಿ, ನಮಗೆ ಸಿಯಾಲಜಿ, ನಮಗ್ ಸಿಯಾಲಜಿ. ಇವತ್ತು ಯಾವ್ಯಾವ್ದು ಅಜ್ಜಿ ಆಯ್ತು ನಿಮ್ರಲ್ಲಿ? ಎಲ್ಲಿಗೆ ಹೋಗೋಣ ಬಾರ, ಓದ್ಕೊಂಬನಲ್ಲ ಮಚ್ಚ. ಇವಾಗ ಶಿಸ್ತಾಗ ಹೋಗ್ಬಿಟ್ಟು ನಂಬರ್ ನೋಡ್ಕೊಂಡು ಅಕ್ಕಪಕ್ಕ ಬಿದ್ದಿದ್ರೆ ಏನ್ ಮಾಡೋದು ನಾವು? ಅಕ್ಕಪಕ್ಕ ಕುಂತ್ಕೊಂಡು ಬಿದ್ದಿದ್ರೆ ಸೂಪರ್ವೈಸರ್ನ ಏನ್ ಬಿಡ. ಯಾಕೆ ಬರ್ರಲ್ಲ ಒಂದದ ಎರಡನೇದ ಯಾವ ರೂಮ್ ಇರುವಲ್ಲ? ಐತ್ ಕಣದ ಸೈಡಿಗೆ ಬಹುಶಃ. ಇಲ್ಲಿ 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 9 ಫಸ್ಟ್ ಫ್ಲೋರ್. ಎಷ್ಟನೇ ರೂಮ್ ಇದು? 9, ರೂಮ್ ನಂಬರ್ 9. ಎಲ್ಲ ಇತ್ತು 15. ಇದೆಲ್ಲ ಒಂದ್ ಕಡೆ ಗ್ಯಾಪಿಗೆ ಹೋಗ್ತೈತೆ. 13, 14, 15 ಈ ಕಡೆ ಇದಾವ ನೋಡು. 10, 1, 13, 14, 15 ಈ ಕಡೆ ಇದಾವೆ. ಈ ಕಡೆ ಸಂದಿಗೆ ಹೋಗ್ಬೇಕೇನ್ ನಾವು? ಅಲ್ಲ ತಿರ್ಗಿ ಆ ಕಡೆ ರೂಮ್ ಹುಡ್ಕೋ ಅಷ್ಟು ನಾವು ಓದಿದ್ರೆ ರೂಮ್ ಹುಡ್ಕೋದ್ ಅವಶ್ಯಕತೆ ಇರ್ತಿಲ್ಲ ನಮ್ಗೆ. ರೂಮ್ಗಳು ಇದೇನಿ. ಫಸ್ಟ್ ಬೆಂಚ್ ಎಲ್ಲ ಐತ್ ನೋಡು. ಬೆಂಚ್ ನಂಬರ್ ಎಷ್ಟಿತ್ತು? 1 ಎಲ್ಲ ಆಯ್ತು. 2, 3, 4, 5. ಈಗ ಮತ್ತ ನಾನು ಇಲ್ಲಿ ಕಂಡ್ಲ ನಾನು ಲೆಫ್ಟ್ ಸೈಡ್ ಇಲ್ಲಿ ಕಂಡ್ಲ ನಾನು ಇಲ್ಲಿ. ಓ ಮೈ ಗಾಡ್ ಸತ್ತೆ. ಗೈಸ್, ನಾನು ಫಸ್ಟ್ ಬೆಂಚಿಗೆ ಹಾಕ್ಬಿಟ್ರ ನನ್ನ. ಅದು ಏನ್ ರೈಟ್ ಸೈಡು, ಇಲ್ಲೇ ಯಮರಾಜ, ಇಲ್ಲೇ ನಾನು. ಯಪ್ಪ ದೇವ.
ಸೇವೆ ಅದೇ ಶ್ರೀರಾಮನವನ ಗೋವಿಂದ ಗೋವಿಂದ. ಇವತ್ತಂತೂ ನಿಂದ ಎಷ್ಟನೇ ಬೆಂಚು? 10ನೇ ಬೆಂಚು. ಹಂಗಾದ್ರೆ ಬರೀತಿ ಹೇಳಲ್ಲ. ನಾವು ಫಸ್ಟ್ನೇ ಬೆಂಚ್ ಆಗಿರೋದು ಹೆಂಗ್ ಬರಿಬೇಕು ನಾವು? ಮತ್ತೆ ಇತ್ಲಿಂದ 3ನೇದೇ ಅಲ್ಲಿ ಯಾವುದು? ಇತ್ಲಿಂದ ಇದು ನೋಡಿ ಮಧ್ಯದಾಗಿ. ಇವತ್ತು ಗೋವಿಂದನೇ. ನಂದು 6ನೇ ಬೆಂಚ್. ಪ್ರವೀಣ್ ಫೋನ್ ಮಾಡ್ಲಾ? ನೀವು ಫೋನ್ ಇದು ಅಂಗಡ ಮಗ ಫೋನ್ ಮಂತಾಗಿ ಬರ್ತಾನೆ ನೀವು ಯಾವ ಒತ್ತಿಟ್ಕೊಂಡು. ಅವ್ರ ಅಪ್ಪಂಗ ಅವನು ಒಬ್ಬನೇ ಮಗನಲ್ಲ, ಅದಕ್ಕೆ ಒಳ್ಳೆ ಮನ್ಸ ಅವನು. ತಂದೆಗೆ ತಕ್ಕ ಮಗ ಅಬ್ಬಾಸ್. ಬಾರ ಇಲ್ಲಿ ಕೃಷ್ಣಗೌಡ ಈಗ ಬಾ, ಇವಾಗ ಎತ್ಕೊಂಡು ಸ್ಟಾರ್ಟ್ ಆಗ್ತವೆ. ಓದದ ಜೋರಾಗಿ ನೀನು ಓದ ಇದು ಕೇಳಿಸ್ಕೊಂಡ್ ನಾವು ತಲೆ ತಿನ್ಬೇಕ. ತಿಕಾ ಮುಂಚೆ ಗೊತ್ತಾ, ನಾವೇನು ಓದೇ ಇಲ್ಲ, ನೀವು ಆದ್ರೂ ಓದಿರ್ತೀರ. ಭಾರತದ ಪ್ರಜೆಗಳ ತಲೆ ಕೆಡಿಸ್ಕೋಬೇಡಿ. ಈ ಸೆಮ್ನಾಗಿದ್ದು ಬ್ಯಾಕ್ ಉಳಿತೈತಿ. ಸಿವಿನೂ ಉಳಿಸ್ತಾರೆ. ವೆಚ್ಚಗಳು ಯಾವ ವೆಚ್ಚಗಳು ಹೇಳಲ್ಲ. ಸಿವಿ ಪಾಸ್ ಮಾಡಲ್ಲ. ಆಲ್ಮೋಸ್ಟ್ ಆಲ್ ಎಲ್ಲಾರನ್ನೂ 1 ಮಾರ್ಕ್ಸ್ನ ಫೇಲ್ ಮಾಡ್ಯಾರ. ಯಾರು ಹೇಳಿದ್ರು? ಹುಡುಗರ್ನ ಕೇಳಿನಲ್ಲ. ಫಸ್ಟ್ ಇಯರ್ನಾಗೆ ಇನ್ನೊಂದು ಸೆಮ್ಮಾಗೆ ದುಡ್ಡು ಕೊಟ್ಟು ಬರಿದ್ಲಿ ಅಂತ ಅವರು. ಗೌರ್ಮೆಂಟಿಗೆ ಈ ಬ್ಯಾಕ್ ಕಟ್ತೀವಲ್ಲ ದುಡ್ಡು, ಅದೇ ಉಳಿಯೋದು. ಅಲ್ಲ, ಆ ದುಡ್ಡೇ ಬೇಕು. ಸಡಕ್ ಕೇಳಕ್ ಹೋಗಿ ನಡೀರಲ್ಲ, ಎಕ್ಸಾಮ್ ಬರೆಯೋದು. ಈ ವಿಡಿಯೋನ ಸಿದ್ದರಾಮಯ್ಯ ಕಳಿಸ್ತೀನಿ ಹೇಳು, ಕೇಳಕ್ ಇಸ್ಕೊಂತೀನ ನಿನ್ ದುಡ್ಡು ಅಂತ. ಅಬ್ಬಾಸ್ ಹೇಳ್ತಾನಂದ್ರೆ ಮುಗೀತು ಸಿದ್ದರಾಮಯ್ಯನ ಕತೆ. ನೀವ್ ಹೇಳಿದ್ದೆ ಕಣ ಕ್ಯಾಬ್ ಮುಕ್ಕಿರೋದು. ಫೀಸ್ ಕಟ್ಟಿರಲ್ಲ, ಏನು ಆರಾಮಾಗಿ ಬರ್ಕೊಂಡು ಪಾಸ್ ಆಗ್ತಿದ್ವಿ. ಇವಾಗ ಹೇಳಪ್ಪ, ಇವಾಗ ನೀನು ಹೆಂಗ್ ತಲೆಗೆ. ಈ ಬಿಸಿಲಿಂದ ಕಣ್ಣೆ ತೆಗಿಯಕ್ ಆಗ್ತಿರ್ಬಲ್ಲ. ಬಿಸಿಲಿದ್ದನು ಒಳ್ಳೇದು. ಜೀವನ ಇದೇನು ಚಪ್ರಿ ಸ್ಟೈಲು, ಒಂದ್ ಕಡೆ ಎತ್ಕೊಂಡು ಒಂದ್ ಕಡೆ ಇಳಿಸ್ಕೊಂಡು. ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಜೋರಾಗಿ ಓದೋದತ್ಯ. ಏನ್ ಕಳ್ಸನು? ನೀವೇ ಕಳಿಸ್ಬೇಕು ನಮ್ಗೆ. ಅದೇನೋ ಅಂದಲ್ಲ ಇವಾಗ ವೆಚ್ಚಗಳ್ದು. ವೆಚ್ಚಗಳ ಯಾವ್ಯಾವು? ವೆಚ್ಚಗಳ ಲಕ್ಷಣಗಳು ಹೇಳಲ್ಲ. ವೆಚ್ಚಗಳ ಲಕ್ಷಣ ಬರ್ಬೋದು ಕಣ್ಲ. ಅದೇ ಕೇಳ್ತಿದ್ದೀನಿ ಅವನ್ನ. ಹೇಳ ಲಕ್ಷಣಗಳು ಹೇಳೋ. ಇಲ್ಲಿ ಯಾಕಿರೋದು ಚಾಟ್ GPT. ಇವಾಗ ಚಾಟ್ GPT ದೇವ್ರು ನಮ್ಗೆ. ದೇವರು ವಿಧಗಳು ಇದಾವೆ, ಲಕ್ಷಣಗಳು ಇಲ್ಲ. ವೆಚ್ಚ, ಹಣದ ವೆಚ್ಚ, ವ್ಯಕ್ತ ವೆಚ್ಚ, ವ್ಯಕ್ತ ವೆಚ್ಚ, ಅವ್ಯಕ್ತ ವೆಚ್ಚ, ಅವ್ಯಕ್ತ ವೆಚ್ಚ, ನೈಜ ವೆಚ್ಚ, ನೈಜ ವೆಚ್ಚ, ಅವಕಾಶ ವೆಚ್ಚ, ಅವಕಾಶ ವೆಚ್ಚ, ಸ್ಥಿರ ವೆಚ್ಚ, ಅಯ್ಯೋ ಒಟ್ಟು ವೆಚ್ಚ, ಸರಾಸರಿ ವೆಚ್ಚ, ಸೀಮಾಂತ ವೆಚ್ಚ. ಒಬ್ಬೊಬ್ರು ಹೇಳ್ರಲ್ಲ, ತಲೆ ಕೆಟ್ಟೋತ್. ಎಷ್ಟು ಹೊತ್ತಿಲ್ಲ ಇದು? ಹೇಳು. ಸ್ಥಿರ ವೆಚ್ಚ, ಚರ ವೆಚ್ಚ, ಹ್ಮ್, ಒಟ್ಟು ವೆಚ್ಚ, ಸರಾಸರಿ ವೆಚ್ಚ, ಸೀಮಾ ವೆಚ್ಚ, ನೇರ ವೆಚ್ಚ, ಪರೋಕ್ಷ ವೆಚ್ಚ, ಸೃಷ್ಟ ವೆಚ್ಚ, ಅಲ್ಲ ಸ್ಪಷ್ಟ ವೆಚ್ಚ, ಪರೋಕ್ಷ ವೆಚ್ಚ, ಅಸ್ಪಷ್ಟ ವೆಚ್ಚ, ಅವಕಾಶ ವೆಚ್ಚ. ಅಷ್ಟೇ. ಅಷ್ಟು ಹೇಳ ಇಲ್ಲ ಕಣ್ಲ. ಯಾರು? ನೀನ್ ಹೇಳ್ದಷ್ಟ. ನಾವು ಅವ್ರಿಗಿನ್ನ ಟ್ಯಾಲೆಂಟು. ಅದೇ ಚಾಟ್ GPT. ದೀಪ ಎಲ್ಲಿಗ್ರಲ್ಲ? ಎಲ್ಲಿಗೆ ಬೇಗ ಬರ್ರಿ ಮೇಲೆ. ಅದು ಔದಾಸೀನ್ಯ ವಕ್ರರೇಖೆ ಲಕ್ಷಣ. ಈ ಔದಾಸೀನ್ಯ ವಕ್ರರೇಖೆ ಐತಲ್ಲ, ಅದೊಂದು ತೆಗಿ, ನೋಟ್ಸ್ ತೆಗಿ. ಅದನ್ನ ಬರ್ಕೊಂಡಿದ್ಯಾ ನೀನು? ಇಲ್ಲ, ಉದಾಸೀನ ವಕ್ರರೇಖೆ ನಮ್ ಬುಕ್ಕೆ ಮುಟ್ಟಿಲ್ಲ. ಬುಕ್ ಮುಟ್ಟಿದ್ದು ತಂದಿದ್ದು ಬುಕ್ಕ. ಔದಾಸೀನ್ಯ ವಕ್ರರೇಖೆದು ಅದು ಪಟ್ಟಿ ಬರುತ್ತಲ್ಲ, ಅದನ್ನು ಓದ್ಕೋಬೇಕಣಲ್ಲ ಒಂಚೂರು ಪಟ್ಟಿನ. 8 ಅದು ಅಷ್ಟೇ ಜ್ಞಾಪನಕ್ಕಿರೋದು ನನಗೆ. ಹೋಗೋಣ. ಅದೇ ಅವ್ನು ಬಡ್ಸಿದ್ನಲ್ಲ ಅವತ್ತು, ಅದು ನಾನು ನೋಡಿಸ್ತಿರ್ಲಿಲ್ಲ ಕಣ. ಮನೆ ತಾ ಬಿಟ್ಟು ಬಂದ್ಬಿಟ್ಟೆ. ರಮ್ಮಿಗೆ ಫೋನ್ ಮಾಡು. ಅದು ಹಾಕದೇ ಇಲ್ಲ ಕಣಲ್ಲ. ಮಾಡೋ ಅಲ್ಲ ಕಣೋ ಪ್ರಸಿ, ನಾನು ಈ ಮಾರ್ಷಿಗಳಿಗೆ ಅದೇನು ಅಂಥದ್ದೇನು ತಪ್ಪು ಮಾಡಿಬಿಟ್ಟಿದ್ದೀನಿ. ನಮಗಳು ಫಸ್ಟ್ ಬೆಂಚಿಗೆ ಹಾಕಾರಲ್ಲೋ. ನಾನು 2ನೇ ಬೆಂಚ ಬಿದ್ದಿದ್ದೀನಿ. ನೀನು 2ನೇ ಬೆಂಚ್ ಬಿಡತ್ತ. ನಂದ್ರಾಗ ನೋಡ್ಕೊಂಡು ಬರೀತೀಯ, ನಾನು ಯಾರಾಗ ನೋಡ್ಕೊಂಡು ಬರೀಯೋಣ. ನೀನು 2ನೇದಾಗಿ ಇದ್ದೋಗ್ತಿರ್ಗಿ ನೋಡ್ಕೊಂಬರ್ರಿ. ಅದು ಏನು ಪಕ್ಕದಲ್ಲೇ ಒಂದು ಕರೆ ಅಂತ ಇರುತ್ತೆ. ಬರಲಿ ಬಾರೋ. ನನಗೆ ಸ್ಕೇಲು ಪೆನ್ಸಿಲ್ ತರ ನಡಿಯಲ್ಲ ಮುಚ್ಕೊಂಡು. ಅದು ಬೇಕೆ ಸ್ಕೇಲ್ ಪೆನ್ಸಿಲ್? ತಂಬ ಹೋಗಲ್ಲ. ತಡಿಯಲ್ಲ, ಇಲ್ಲೆಲ್ಲ ಇತ್ತು, ಅದು ಪಟ್ಟಿ ತೋರಿಸ್ತೀನಿ. ಮತ್ತೆ ಆ ಸ್ಕೇಲ್ ಪೆನ್ಸಿಲ್ ಇಲ್ಲ, ಪೆನ್ಸಿಲ್ ಐತೆ ಅನ್ಸುತ್ತೆ ನನ್ನ ಹತ್ರ. ನಾ ಹೋಗಲ್ಲ.
ID ಕಾರ್ಡ್ ಇಲ್ಲ ನಮ್ಮ ಹತ್ರ, ಅದೇ ಸ್ಕೇಲ್ ನಮಗೆ ಇಂಡಿಯನ್ ಟ್ಯಾಲೆಂಟ್ಸ್ಗಳು ನಾವು. ಇದೇನಾ? ಇಲ್ಲಾದ್ರೆ ಸುಮ್ಮನೆ ಹೆಂಗ್ ಹೇಳ್ಕೋಬಹುದು, ಅಲ್ಲಾದ್ರೆ ಪಾಯಿಂಟ್ ಚೂರು ಇದನ್ನು ಚೆಕ್ ಮಾಡ್ತಾರ ಅವರು. ಏಯ್ ಬಾರಲೇ ಥೋ ನಿಂಗೇನು ಈಸಿ, 10 ರೂಪಾಯಿ ಖರ್ಚು ಮಾಡಿದ್ರೆ ಒಂದ್ 5 ಮಾರ್ಕ್ಸ್ ಬರುತ್ತೆ ಹಂಗಿದ್ರೆ. ಬರ್ರಿ ಫೇಲ್ ಆಗೋಣ, ತೀರೋ ಕೊನೆ ಬಾರ್ಡ್ರನ್ನ ಫೇಲ್ ಆಗೋಣ. ಏಯ್ ಫೇಲ್ ಆಗಂಗಿದ್ರೆ ಬಾರ್ಡ್ರಿಗೆ ಏನಕ್ಕೆ ಹೋಗ್ಬೇಕು, ಪಾಸ್ ಆಗಂಗಿದ್ರೆ ಬಾರ್ಡ್ರ್ ದಾಟ್ ಹೋಗ್ಬೋದು. ಏಯ್ ಬಾರಲ್ಲಿ ಅವ್ನಿಗೆ ಸ್ಕೇಲ್ ಪೆನ್ಸಿಲ್ ಅಂತ ತಾಂಬ್ರನ್ ಎದ್ದಾಡ್ತಲ್ಲ ಇದು. ದೀಪವ ಬೆಳಗಿದೆ ನಾನು ನಿನ್ನೆ ಬರೀ ಜಿಂಗಾಲೇ ಬರೀ ಅದೇನೇ ನೋಡಿ. ದೀಪವ ಮಾಡ್ತಾಗಳ ತಲೆ ಓಡ್ತಿದ್ದ. ಒಂದು ತಗೊಂಡು ಇವೆರಡು ಅರ್ಧ ಮಾಡ್ಕೊಂಡಿದ್ದೀವಿ. ಮಚ್ಚಾ ನೀನ್ ಪಾಸ್ ಆಗ್ತೀಯಾ? ಹೌದು, ನೀನ್ ಆಗ್ತೀಯಾ? ಆಗಲ್ಲ, ನಾನು ಆಗಲ್ಲ. ಹಂಗಾದ್ರೆ ಅಯ್ಯೋ ಯಾಕಲ್ಲಿ ಹಿಂಗೆ ಹೋಗ್ತೀರಾ? ಇದೇನಾದ್ರು ಈ ಪಾರ್ಟಿ ಜನ್ಸಾಗರ ಐತೆ. ಒಳಗೋಗ್ರ ನಂಗೆ ಹಿಡ್ಕೊಂಡು